ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು. ಮೋಡ, ಮಳೆ ಮತ್ತು ಶೈಲ ಈ ಸಿನಿಮಾ ನನ್ನ ಕೆರಿಯರಲ್ಲಿ ಮತ್ತೆ ಈ ಥರ ಪಾತ್ರ ಮಾಡಲಿಕ್ಕೆ ಸಿಗುತ್ತೋ, ಈ ಥರ ಕತೆ ಸಿಗುತ್ತೋ ಗೊತ್ತಿಲ್ಲ. ಹೇಗೆಂದರೆ ಇದು ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ಅದನ್ನು ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಯಾಕೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂದರೆ, ನಾವು ಪಾತ್ರಧಾರಿಗಳು ಸಿನಿಮಾ ನೋಡೋರು ಸ್ವಲ್ಪ ಕ್ಲೀಶೆಗೆ ಹೋಗ್ಬಿಟ್ಟಿದ್ದೀವಿ, ಸ್ಟೀರಿಯೋ ಟೈಪಲ್ಲಿ ಬದುಕ್ತಿದ್ದೀವಿ. ಒಂದು ನಾಯಕಿ, ಒಂದು ಮಹಿಳೆ ಅಂದರೆ ಈ ಥರದವ್ರದ್ದೇ ಕತೆಗಳನ್ನ ತಗೊಂಡು ಪ್ರಧಾನ ಮಾಡ್ತಾ ಇರ್ತೀವಿ. ಆದರೆ ಎಷ್ಟೋ ಹೆಣ್ಮಕ್ಳು ಇವತ್ತಿಗೂ ಗೊತ್ತಿಲ್ಲ, ಮಲೆನಾಡ ಮೂಲೆಯಲ್ಲಿ, ಒಂಟಿ ಮನೆಯಲ್ಲಿ, ಇನ್ನೆಲ್ಲೋ ವಾಸ ಮಾಡುವಂತಹ ಹೆಣ್ಣು ಮಗಳು ಕತೆ ಹೇಳಬೇಕು ಅಂತ ರಕ್ಷಿತ್ ಹೊರಟಿದ್ದಾರೆ ನಿರ್ದೇಶಕರು. ಇಷ್ಟು ಸಿನಿಮಾಗಳು, ಅವರ ಕಥಾ ಪುಸ್ತಕಗಳು ಯಾವಾಗಲೂ ಕಾಡು ಮೇಲಿತ್ತು, ಪರಿಸರದ ಮೇಲಿತ್ತು. ಈಗ ಹೆಣ್ಣಿನ ಬಗ್ಗೆ ಅವರು ಯೋಚನೆ ಮಾಡಿದ್ದು ನೋಡಿ ನನಗೆ ಮೊದಲು ತುಂಬ ಖುಷಿಯಾಗಿದ್ದು ರಕ್ಷಿತ್ ಅವರ ಯೋಚನೆಗೆ. ಶೈಲಾ ಅನ್ನೋ ಪಾತ್ರ ಕಟ್ಟಿ, ಆ ಶೈಲಾ ಅನ್ನೋ ಪಾತ್ರದ ಸುತ್ತ ಒಂದು ಸಿನಿಮಾ ನೋಡಿ ಬೇಡ ಹೆಚ್ಚು, ಶೈಲಾ ಒಬ್ಬಳೆ ತಲೆಯಲ್ಲಿರಲಿ. ತುಂಬ ಹೋಮ್ವರ್ಕ್ ಮಾಡಿಕೊಂಡು ನನಗೆ ಜಾಸ್ತಿ ಕ್ಯಾರೆಕ್ಟ್ರಿಗೆ ಹೋಮ್ವರ್ಕ್ ಮಾಡೋಕ್ಕೆ ಸಮಯ ಸಿಕ್ಕಿಲ್ಲ. ಅವ್ರು ಹೇಳ್ತಾರೆ ಅದು ನಂಗೆ ಜಾಸ್ತಿ ಸಮಯ ಅಂತ, ಆದರೆ ನಾನು ತುಂಬ ಇನ್ನೂ ಸಮಯ ತಗೊಳ್ತೀನಿ ಒಂದು ಕ್ಯಾರೆಕ್ಟರೈಸೇಷನ್ಗೆ. ನೀವು ಮೊದಲು ಈ ಥರ ಯೋಚನೆ ಮಾಡಿದ್ರೆ ಈ ಸಾಲೆ ನೋಡಿ, ಇಷ್ಟು ಜನ ಗಂಡು ಮಕ್ಕಳ ಪೈಕಿ ನಾನು ಒಬ್ಬಳೆ ಹುಡುಗಿ ಕೂತಿರೋಳು. ಆದರೆ ನಾನು ಕಂಫರ್ಟಬಲ್ ಆಗಿದ್ದೀನಿ. ಯಾಕಂದರೆ ನಾವು ರಂಗಭೂಮಿಯವರು, ನಾವು ತುಂಬ ಟ್ರಾವೆಲ್ ಹಿಂಗೆ ಮಾಡ್ತೀವಿ, ಕಂಫರ್ಟಬಲ್ ಆಗಿರ್ತೀವಿ. ಆದರೆ ಇಡೀ ಸಿನಿಮಾದಲ್ಲೂ ಕೂಡ ಶೈಲಾ ಅನ್ನೋ ಒಂದು ಕತೆ ಹೇಳಕ್ಕೆ ಎಷ್ಟು ಪುರುಷ ಪ್ರಧಾನ ಪಾತ್ರಗಳು ಬರುತ್ತೆ, ಎಷ್ಟೆಲ್ಲ ವ್ಯವಸ್ಥೆ ಬರುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತಂದ್ರೆ, ಅಲ್ಲೂ ಕೂಡ ಶೈಲಾ ಪಾತ್ರ, ಅಲ್ಲೂ ನನ್ನ ಸೆಟ್ಟಲ್ಲಿ ಹೆಚ್ಚು ಹೆಣ್ಮಕ್ಳು ಇಲ್ದಿರೋ ಸೆಟ್ಟು ಅಂತಲೂ ನನಗೆ ಫೀಲ್ ಆಗಲಿಲ್ಲ.